ಬಹುಶಃ ನನ್ನ ಹಣೆ ಬರನೇ ಹಿಂಗಿದೆ ಅನ್ನಿಸ್ತದೆ. ಯಾಕಂದರೆ ವೀಣಾ ಇಷ್ಟು ಚಂದ ಮಾತಾಡೋ ಅಂದ್ರೆ ಏನು ಮಾತಾಡಲಿ ನಾನು? ಅದು ಭಾವನೆ ಇತ್ತು, ಭಾವ ಇತ್ತು, ಚಿಂತನೆ ಇತ್ತು, ಎಲ್ಲವೂ ಇತ್ತು ಆ ಮಾತಿನಲ್ಲಿ. ಒಂದು ಒಳ್ಳೆ ಮಾತು ಹೇಗೆ ಆಡಬೇಕು ಅನ್ನೋದಾದರೆ ವೀಣಾನ ರೆಕಾರ್ಡ್ ಮಾಡಿ ತಗೊಳಿಸ್ಬೇಕಪ್ಪ ಎಲ್ಲರಿಗೂ. ಅಷ್ಟು ಚೆನ್ನಾಗಿ. ನಾನು ಜೀವನದಲ್ಲಿ ಬಹಳ ತಪ್ಪುಗಳನ್ನು ಮಾಡಿದ್ದೇನೆ, ನಿನ್ನೆ ಕೂಡ ಮಾಡಿದ್ದೆ. ವಯಸ್ಸಾದರೂ ಬುದ್ಧಿ ಬರಲಿಲ್ಲ ಅಂತ ಹೇಳ್ತಾರಲ್ಲ. ನಿನ್ನೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ನಾನು ಅವ್ರು ಕೂತ್ಕೊಂಡು ಮಾಡ್ತಾಯಿದ್ವಿ. ನಮ್ಮ ವಾಲಂಟಿಯರ್ಗೆ ಒಂದು ಏನಾದರೂ ಮಾತಾಡಿ ಸರ್ ನಾಳೆ ನೀವು ಅಂದರು. ವಾಲಂಟಿಯರ್ ಇರಬೇಕಾದ್ರೆ ಹೇಗಿರಬೇಕು ಮತ್ತು ಅವ್ರಿಗೆ ಏನು ಸಮಸ್ಯೆ ಬರ್ತದೆ, ಹೇಗೆ ಪಾರಾಗಬೇಕು ಅನ್ನೋದಕ್ಕೆ ರಾಮಾಯಣದ ಒಂದು ಘಟನೆ ಹೇಳಿದೆ. ಅವ್ರು ಎಷ್ಟು ಖುಷಿ ಆಯಿತು ಅಂದರೆ, ಅವರೇ ಮಾಡಿದಂಥ ನೀರು ದೋಸೆ ಅರ್ಧ ತಿಂದಿದ್ದನ್ನು ಬಿಟ್ಟು ಹೋಗಿ ಕೈ ತೊಳ್ಕೊಬಂದು ಕಾಲು ಮುಟ್ಟು ನಮಸ್ಕಾರ ಮಾಡಿದ್ರು. ಯಾಕ್ರಿ ಇದು ಅನಾಹುತ ಅಂತ ಕೇಳಿದೆ. ನಾಳೆ ಇದನ್ನು ಹೇಳಬೇಕು ಸರ್ ನಮ್ಮ ವಾಲಂಟಿಯರಿಗೆ ಅಂದರು. ಇದು ಬೆಳಗ್ಗೆ ನನ್ನ ಮಾತು ಮುಗಿತಲ್ಲಪ್ಪ ಅಂತ ಹೋಗಿ ನಮಸ್ಕಾರ ಕೃಷ್ಣನ ಮುಂದೆ ನಿಂತರೆ ಘೋಷಣೆ ಮಾಡ್ತಾರೆ ಇನ್ನೊಂದು ಭಾಷಣ ಇದೆ ಅಂತ. ನಾನು ಹಾಗೆ ಕೇಳ್ಕೊಂಡಿದ್ದೆ, ನಾನು ಕೇಳಿಲ್ಲ ಅವರು. ಅವಾಗ ಅಂದ್ಕೊಂಡೆ ನಿನ್ನೆ ಏನು ವಿಚಾರ ಮಾಡಿದ್ದು ಅದು ಹೇಳಿಬಿಡೋಣ, ನೀವು ತುಂಬ ಚೆನ್ನಾಗಿದೆ, ಅದು ಪ್ರಯೋಜನ ಆಗತ್ತೆ ಅಂತ. ನಾವೆಲ್ಲ ಕಾರ್ಯಕರ್ತರು ಸೇವೆ ಮಾಡೋ ಕೆಲಸ, ವಾಲಂಟಿಯರ್ಸ್ ಅಂತಿರ್ತೀವಿ. ಸಮಸ್ಯೆ ಬರೋದು ಭಾಳ ನಮಗೇನೆ ಸಮಸ್ಯೆ ಬರೋದು, ವಾಲಂಟಿಯರ್ಗೆ ಜಾಸ್ತಿ ಬರೋದು. ಅದರಲ್ಲಿ ಇಬ್ಬರು ಬಾಸ್ ಇದ್ದರಂತೂ ಭಾಳ ಕಷ್ಟ ಆಗುತ್ತೆ. ಇವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಸಾಮಾನ್ಯ ವಿರುದ್ಧವಾಗಿ ಹೇಳ್ತಿರ್ತಾರೆ. ಆಗ ಕಾರ್ಯಕರ್ತನ ಕೆಲಸ ಏನು, ಹೇಗೆ ಮಾಡಬೇಕು ಅನ್ನೋದನ್ನು ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ಬನ್ನಂಜಿಯವ್ರ ಭಾಷಣದಲ್ಲಿ ಕೇಳಿದ್ದೆ ಒಂದು ಸಲ ನಾನು. ಭಾಳ ಚೆನ್ನಾಗಿದೆ. ಸಂದರ್ಭ ಹೀಗಿದೆ, ಚಿತ್ರಕೂಟದಲ್ಲಿದ್ದಾರೆ, ಮಾಯಾಮೃಗ ಬಂತು, ಸೀತೆ ಬೇಕು ಅನಿಸ್ತು. ನಮ್ಮ ಗುಂಡಪ್ಪ ಅದೇ ಹೇಳೋರು, ಎಲ್ಲವನ್ನು ಬೇಡನ ಅಂತ ಸೀತೆ, ಆಕೆ ಕೂಡ ಆಕರ್ಷಣೆ ಬಿಡಲಿಲ್ಲಲ್ಲ, ಅದು ಬೇಕು ಅಂದ್ಲು. ರಾಮ ಹೇಳಿದ ಬೇಡ, ಅದು ಏನೋ ಮಾಯಾದ ಕಾಣುತ್ತೆ ಅಂತ. ಆಕೆ ಕೇಳಲಿಲ್ಲ, ಬೇಕು ಅಂತ ಹಠ ಹಿಡಿದ್ಲು. ಹೋದ ರಾಮ. ಅದು ಗೊತ್ತು, ಮಾರೀಚ ಸಾಯಬೇಕಾದ್ರೆ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿ ಸತ್ತ. ರಾಮನ ಧ್ವನಿಯಲ್ಲಿ ಕೂಗಿದ ಅಂತ. ಆಗ ಸೀತೆ ಹೇಳ್ತಾಳೆ, ನೀವು ಹೋಗು, ಅಣ್ಣನಿಗೇನೋ ತೊಂದರೆ ಆಗಿದೆ ಅಂತ. ಲಕ್ಷ್ಮಣನಿಗೆ ಖಾತ್ರಿ ಗೊತ್ತು, ಹೇಳ್ತಾನೆ, ಅತ್ತೆ ಚಿಂತೆ ಮಾಡಬೇಡಿ, ನೀವು ಇಡೀ ಪ್ರಪಂಚದ ಎಲ್ಲ ರಾಕ್ಷಸರು ಕೂಡಿ ಬಂದರೂ ನಮ್ಮ ಅಣ್ಣನಿಗೇನೂ ಮಾಡೋಕ್ಕಾಗೋದಿಲ್ಲ, ಯಾವುದೋ ಮಾಯಾ ಕೆಲಸ ಇದು ಅಂತ ಹೇಳ್ತಾನೆ. ಅದರ ಆತಂಕದಲ್ಲಿದ್ದಂಥ ಸೀತೆ ಅವನು ಎಷ್ಟು ಹೇಳಿದ್ರು ಹೋಗೋದಿಲ್ಲ ಅಂದಾಗ ಒಂದು ಕೆಟ್ಟ ಮಾತಾಡ್ತಾಳೆ, ನನ್ನ ಮೇಲೆ ಆಸೆ ಇಟ್ಕೊಂಡು ಹಿಂಗೆ ಮಾಡಿದ್ಯಾ ನೀನು ಅಂತ. ಹೋಗ್ಬಿಡು ಅಂತ ಲಕ್ಷ್ಮಣ ಹೊರಟ. ಸೀತೆಗೆ ಹೇಳೋಕ್ಕಾಗಲ್ಲ, ಅತ್ತಿಗೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೊರಟುಬಿಟ್ಟ. ಈ 3 ಗೆರೆ ಹಾಕೋದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಲಕ್ಷ್ಮಣ ರೇಖೆ 3 ಅಂತಿಲ್ಲ. ಹೋದ ಲಕ್ಷ್ಮಣ. ಹಾಗೆ ಎದುರಿಗೆ ರಾಮ ಬಂದ, ಮಾರೀಚನ ಕೊಂದು. ಅವನು ಸಿಟ್ಟು, ಬಿಟ್ಟು ಯಾಕೆ ಬಂದೆ ನೀನು ಆಶ್ರಮ? ಅದನ್ನು ನಿನಗೇನು ಹೇಳಿದ್ದೆ ನಾನು? ಅಲ್ಲೇ ಇರು, ನಾ ಬರೋ ತನಕ ಅಲ್ಲೇ ಇರು ಅಂತ ಹೇಳಿದ್ದೀನಿ. ಇವನು ಕರ್ಮ, ರಾಮ ನೀ ಇಲ್ಲೇ ಇರು ಅಂತಾನೆ, ಸೀತೆ ನೀ ಹೋಗು ಅಂತಾಳೆ. ಏನು ಮಾಡಬೇಕು ಲಕ್ಷ್ಮಣ ಈಗ ಅಂತ. ಎಷ್ಟು ಚೆಂದ ಇದೆ ಗೊತ್ತಾ ಪರಿಸ್ಥಿತಿ ಇದು. ಅದನ್ನು ಭಾಳ ಚೆಂದ ಅನಲೈಸ್ ಮಾಡ್ತಾರೆ. ಎಲ್ಲ ಸೇವಕರಿಗೆ ಬರುವಂಥ ಜವಾಬ್ದಾರಿ ಇದು. ಇದೊಂದು ಮಾತು ಎರಡೂ ಹೇಳಿದೆ, ನಾನು ಬದುಕೋದು ಹೇಗೆ ಅಂತ. ಅದಕ್ಕೆ ಭಾಳ ಚೆಂದ ಹೇಳ್ತಾರೆ. ಏನು ಮಾಡಬೇಕು ಅಂದರೆ, ಇಬ್ಬರು ಹೇಳಿದ್ದನ್ನು ಕೇಳಿಸ್ಕೋಬೇಕು, ನಿನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡಬೇಕು. ಎಷ್ಟು ಚೆಂದ ಮಾತು ಅಲ್ಲ, ಎಷ್ಟು ಚೆಂದ ಅಲ್ಲ. ಅಂದರೆ ಮೂಲ ಉದ್ದೇಶ, ಯಾವ ಕೆಲಸಕ್ಕೆ ನಿಮ್ಮನ್ನು ಕಾರ್ಯಕರ್ತರನ್ನಾಗಿ ಮಾಡಿದ್ದಾರೋ, ಸ್ವಯಂ ಸೇವಕರನ್ನಾಗಿ ಮಾಡಿದ್ದಾರೋ ಅದನ್ನು ಮರಿಬಾರ್ದು ಅಷ್ಟೇ. ಇವ್ರು ಹೇಳೋರು ಹೇಳ್ತಿರ್ತಾರೆ, ಆದರೆ ವಸ್ತುಸ್ಥಿತಿ ನಿಮಗೆ ಗೊತ್ತಿರ್ತದೆ, ವಸ್ತುಸ್ಥಿತಿ ಏನಿದೆ ಅಂತ. ಅದಕ್ಕೆ ಕೆಲಸಕ್ಕೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗಬೇಕು. ನನಗೆ ಒಳ್ಳೆಯ ಉಪದೇಶ ಸಿಗ್ತಾವಾಗ. ಹೇಳೋರು ಹೇಳ್ತಾ ಇರಲಿ, ನನ್ನ ಪಾಡಿಗೆ ನಾನು ಮಾಡ್ತಾನೆ ಇರೋದು. ಯಾಕಂದರೆ ಅಲ್ಲಿ ಮನಸ್ಸಿಗೆ ನೋವಾಗಲ್ಲ. ಕೆಲವು ಬುದ್ಧಿವಂತರ ಕಾರ್ಯಕರ್ತರು ಏನು ಮಾಡ್ತಾರೆ ಅಂದರೆ, ಅವ್ರು ಹೇಳಿದರು ಅಂತ ಇವ್ರಿಗೆ ಹೇಳೋದು, ಇವ್ರು ಹೇಳಿದರು ಅಂತ ಅವ್ರು ಇಬ್ಬರು ಕೆಲಸ ಮಾಡಲ್ಲ. ಅದು ಮಾಡಬೇಡಿ ಅಂತ ಹೇಳಬೇಕಾದದ್ದು. ಲಕ್ಷ್ಮಣ ಮಾಡಿದ ಕೆಲಸ ಹೇಗೆ ಅಂದರೆ, ಮಾಡಬೇಕಾದದ್ದನ್ನೇ ಮಾಡಿದ, ನೆಪ ಹೇಳಲಿಲ್ಲ, ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡಿದ. ಇದು ರಾಮಾಯಣ ಕಲಿಸುವಂಥ ಪಾಠ. ಇನ್ನೊಂದು ಸಮಸ್ಯೆ ಬರುತ್ತೆ, ಅದನ್ನು ಹೇಳಿ ನಿಲ್ಲಿಸ್ತೀನಿ, ಭಾಳ ಚೆನ್ನಾಗಿದೆ. ವಿಭೀಷಣ ಪ್ರಸಂಗ. ಅಲ್ಲಿ ರಾವಣ ದರ್ಬಾರ್ ಹಿಡಿದಿದ್ದಾನೆ, ದರ್ಬಾರಲ್ಲೆಲ್ಲ ಕೂತಿದ್ದಾರೆ. ಈ ಸಾಮಾನ್ಯವಾಗಿ ಪವರ್ಫುಲ್ ರಾಜ ಇದ್ದರೆ ಎಲ್ಲರೂ
ಒಳ್ಳೇದು ರಾಜರೇ, ಭಾಳ ಒಳ್ಳೇದು ಮಾಡಿದಿರಿ ಅಂತ ಸ್ಯಾಕ್ರಿಫೈಸ್ ಅಂತೀವಲ್ಲ, ಹೊಗಳೋದು ಎಲ್ಲರೂ. ಅವ್ರು ತಪ್ಪು ಮಾಡಿದ್ರು ಹೊಗಳ್ತಾ ಇರ್ತಾರೆ. ರಾವಣ ಕೇಳಿದ, ಇನ್ನೇನು ಮಾಡೋದು, ರಾಮ ಆ ಕಡೆ ಬಂದಿದ್ದಾನೆ ಸಮುದ್ರ ದಂಡೆಗೆ, ಬ್ರಿಡ್ಜ್ ಕಟ್ಕೊಂಡು ಬರ್ತಾನಂತೆ, ಏನು ಮಾಡೋದು ಅಂತ ಕೇಳ್ತಾನೆ. ಅವ್ರು ಒಂದೇ ಭಾಗದಲ್ಲಿದ್ದಾರಲ್ಲ ಮಂತ್ರಿಗಳೆಲ್ಲ, ಭಾಳ ಒಳ್ಳೆ ಕೆಲಸ ಮಾಡಿದ್ರು, ಯುದ್ಧ ಮಾಡಿಬಿಡೋಣ, ಹೊಡೆದು ಹಾಕ್ಬಿಡೋಣ, ಅವನೇ ಅಂತ ರಾಮ, ಹೇಗೋ ನಿಮಗೇನು ಯಾವುದೂ ಆಗೋದಿಲ್ಲಲ್ಲ ಅಂತ. ಆಗ ಒಂದೇ ಒಂದು ವಿರುದ್ಧವಾದ ಧ್ವನಿ ಬರೋದು ವಿಭೀಷಣಂದು. ಅವನು ಹೇಳ್ತಾನೆ, ಅಣ್ಣ ತಪ್ಪು ಮಾಡಿದ್ಯಾ, ನೀನು ತರಬಾರ್ದಾಗಿತ್ತು ಸೀತೆನ, ಈಗಾದರೂ ವಾಪಸ್ ಕೊಟ್ಬಿಡು, ರಾಮ ಕ್ಷಮಿಸ್ತಾನೆ ನಿನ್ನ ಅಂತ. ಇಷ್ಟೆಲ್ಲ ಜನ ತಲೆ ತುಂಬಿದಾಗ ಅವನು ಒಪ್ಪುತ್ತಾನೆ, ಅವನು ತಲೆಗೆ ಹೋಗುತ್ತಾ. ಅವನಂತ, ನೀನು ದೇಶದ್ರೋಹಿ ಇದೆಯಾ, ಭ್ರಾತೃದ್ರೋಹಿ ಇದೆಯಾ, ನೀನು ಹೊರಗೆ ಹೋಗು ಅಂತ ಕಳಿಸ್ತಾನೆ. ಆಗ ವಿಭೀಷಣ ಏನು ಮಾಡಬೇಕಾಗಿತ್ತು? ಭಾಳ ಚಂದದ ಪ್ರಶ್ನೆ ಇದು. ಇದನ್ನು ಪ್ರಶ್ನೆ ಹ್ಯಾಕೆ ಕೇಳ್ಕೋಬೇಕು ಅಂದರೆ, ರಾಜ ಕೆಟ್ಟವನಾದರೆ ಮಂತ್ರಿ ಏನು ಮಾಡಬೇಕು, ಗಂಡ ಕೆಟ್ಟವನಾದರೆ ಹೆಂಡತಿ ಏನು ಮಾಡಬೇಕು, ಹೆಂಡತಿ ಕೆಟ್ಟವಳಾದರೆ ಗಂಡ ಏನು ಮಾಡಬೇಕು, ಅಥವಾ ಅಧಿಕಾರಿ ಕೆಟ್ಟವನಾದರೆ ಕೆಳಗೆ ಮಾಡುವಂಥ ಸೇವಕ ಏನು ಮಾಡಬೇಕು? 3 ಹಾದಿಗಳಿದ್ದಾವಂತೆ ಮನುಷ್ಯನ, 3 ಹಾದಿ. ವಿಭೀಷಣನ 3 ಹಾದಿ ಇತ್ತು. ಇವ್ನು ಹಾಳಾಗಿ ಹೋಗಲಿ, ಏನು ಮಾಡ್ತಾನೆ ಮಾಡ್ಕೊಳ್ಳಿ ಹೋಗಿ ಅಂತೇಳಿ ತಾನು ಸಪ್ರೇಟಾಗಿದ್ದು ಬಿಡ್ಬೋದಾಗಿತ್ತು. ಅದು ಒಂದೇ ಹಾದಿ. ಅಣ್ಣನ ಉಸಾಬ್ರಿಗೆ ಹೋಗೋದು ಬೇಡ, ಅವನು ಏನೇ ಮಾಡಲಿ ಪಾಪ ಪುಣ್ಯ ಅವನು ಸುತ್ತಿದೆ, ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ ಅಂತ ಬೇರೆ ಕಡೆ ಇರಬೇಕು ಮೊದಲೇದು. ಎರಡನೇದು, ಅಣ್ಣನ ಬಿಟ್ಟು ಬಂದು ಅವನು ವೈರಿನ ಸೇರಿಕೊಂಡು ಇವನು ಹೊಡಿಬೇಕು. ವಿಭೀಷಣ ಮಾಡಿದ್ದದು. ಅಣ್ಣನ ಬಿಟ್ಟು ಮತ್ತೊಬ್ಬರು ಸೇರಿಕೊಂಡು ವೈರಿನ ಸೇರಿಕೊಂಡು ಇವನು ಹೊಡಿಬೇಕು. ಅವನು ಯಾಕೆ ಹಂಗೆ ಮಾಡಿದ? ಇನ್ನು 3ನೇದೊಂದು ಹಾದಿ ಇತ್ತು ಅವನಿಗೆ, ಅವನ ಜೊತೆಗೆ ಗೊಣ್ಕೊಂಡು ಕೂತ್ಬಿಡೋದು. ಏನು ಮಾಡಿದ್ರಿ, ಅಣ್ಣ ಹಿಂಗಿದ್ದಾನೆ ಇರಬೇಕಲ್ಲ, ಮತ್ತೆ ಏನು ಮಾಡೋದು, ಅಣ್ಣ ಇದ್ದಾನೆ ಅಂದ್ಕೊಂಡೇ ಇದ್ದು ಬಿಡೋದು. ಹಾಗೇನು ಅಣ್ಣ ತಪ್ಪು ಮಾಡ್ತಿದ್ದಾನೆ ಅಂದ್ಕೊಂಡೇ ಇರೋದು. ಈ 3 ಹಾದಿಯೊಳಗೆ ವಿಭೀಷಣ 2ನೇದು ದಾರಿಸ್ಕೊಂಡ. ಯಾಕೆ ಮಾಡಿದ ಅಂದರೆ, ಅವನು ಬಿಟ್ಟು ಹೋಗಿ ಸುಮ್ಮನೆ ಇರೋಕ್ಕೆ ಬಿಡಲ್ಲ ಅವನು. ರಾವಣ ಇರೋದಿಷ್ಟು ಲಂಕೆ ಹುಡುಕಾಡಿ ಹೊಡಿತಿದ್ದ ಇವನ. ಅವನು ಬದುಕಬೇಕಂದ್ರೆ ಒಂದೇ ಹಾದಿ, ಇವನಿಗಿಂತ ಬಲಶಾಲಿ ಯಾರಿದ್ದಾರೋ ಅವನ ಕಡೆ ಹೋಗಿರಬೇಕು. ಇವನಿಗಿಂತ ಬಲಶಾಲಿ ಇರೋದು ರಾಮ ಒಬ್ಬನೇ. ಅಲ್ಲಿ ಹೋದ, ಅಲ್ಲಿ ಎಲ್ಲರೂ ಬೇಡ ಅಂದರು, ಕುತ್ಕೋಬೇಡಿ ಇವನು, ಒಳಗೆ ಸೇರಿಸ್ಕೋಬೇಡಿ ಇವನ್ನ, ಪಕ್ಷಾಂತರಿ ಇವನು, ಲಾಸ್ಟ್ ಮಿನಿಟ್ ಪಕ್ಷ ಬದಲಾಯಿಸಿ ಬಂದಿದ್ದಾನೆ, ಬೇಡ ಅಂದರು. ಹನುಮಂತ ಕೂಡ ಹೇಳ್ತಾನೆ ಬೇಡ ಅಂತ, ಹನುಮಂತ ಕೂಡ ಬೇಡ ತಗೋಬೇಡಿ ಇವನ್ನ. ಆಗ ರಾಮ ಹೇಳುವಂಥ ಮಾತು ಭಾಳ ಅದ್ಭುತವಾದ ಮಾತು. 2 ಕಾರಣಕ್ಕೆ ನಾನು ಒಪ್ಕೋತೀನಿ. ಒಂದು, ನನ್ನ ಉದಾತ್ತತೆ, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಸಲ ಕ್ಷತ್ರಿಯ ಮಾತು ಕೊಟ್ಟರೆ ಮುಗೀತು, ಅವನೇನೇ ಆಗಲಿ ಅವ್ನು ರಕ್ಷಣೆ ಕೊಡಬೇಕು, ನನ್ನ ಜವಾಬ್ದಾರಿ. 2ನೇದು, ಯುದ್ಧ ಆದರೆ ಇವನು ಪ್ರಯೋಜನ ಆಗ್ತಾನೆ ನಮಗೆ. ಲಂಕೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಇವನಿಗೆಲ್ಲ ಗೊತ್ತಿದೆ. ಇವನು ಹಾದಿ ತೋರಿಸ್ತಾನೆ, ನಮಗೆ ಪ್ರಯೋಜನ ಆಗ್ತಾನೆ ಅಂತ. ಈ ಪ್ರಶ್ನೆ ಬಂದಾಗ ಭಾಳ ಜನ ಹೇಳ್ತಾರೆ, ವಿಭೀಷಣ ತಪ್ಪು ಮಾಡಿದ, ಅಣ್ಣನ ಬಿಟ್ಟು ಬರೋದೇನ್ರಿ ಅಂಥ ಕಷ್ಟ ಪರಿಸ್ಥಿತಿಯಲ್ಲಿ? ಚೆನ್ನಾಗಿದ್ದಾಗ ಅವನ ಜೊತೆಗೆ ಇದ್ದ, ಕಷ್ಟ ಬಂದಾಗ ಓಡಿ ಬಂದ. ಆದರೆ ಹಾದಿ ಹುಡುಕಿದ್ದವನು ಏನು ಅಂದರೆ, ಅನ್ಯಾಯದಲ್ಲಿರುವಂಥ ಅಣ್ಣನ ಸರಿ ಮಾಡಬೇಕು. ಅವನು ಸರಿ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ವಧೆ ಆಗಬೇಕು. ಅವನು ಮಾಡಿರುವಂಥ ತಪ್ಪು ಭಾಳ ದೊಡ್ಡದಾದ ತಪ್ಪಾದ್ದರಿಂದ ಶಿಕ್ಷೆ ಆಗಲೇಬೇಕು ಅವನಿಗೆ, ರಾಮನಿಂದನೇ ಆಗಬೇಕು ಅವನಿಗೆ. ಅದಕ್ಕೆ ರಾಮನ ಕಡೆಗೆ ಹೋದ. ಈ ಪ್ರಸಂಗವನ್ನು ಭಾಳ ಚೆಂದ ಡಿಸ್ಕಸ್ ಒಂದು ಸೆಷನಲ್ಲಿ ಮಾಡಿದ್ರು ಬನ್ನಂಜಿಯವರು, ಅದನ್ನು ಭಾಳ ಚೆನ್ನಾಗಿತ್ತು. ಇದೇ ಪರಿಸ್ಥಿತಿ ಭೀಷ್ಮರಿಗೂ ಇತ್ತು ಮಹಾಭಾರತದಲ್ಲಿ. ದುರ್ಯೋಧನ ಕೆಟ್ಟವನಾದ, ಆ 100 ಜನ ಕೆಟ್ಟವರಾದರು. ಭೀಷ್ಮನ ಶಕ್ತಿಗೆ ಮೀರಿದ್ದಿತ್ತು ಅವ್ರು ಯಾರಾದರೂ? ಯಾರು ಮೀರಿದವರಲ್ಲ. ಭೀಷ್ಮರು ಏನು ಮಾಡ್ಬೋದಾಗಿತ್ತು? ಇವರು ಉಸಾಬರಿ ಬೇಡ ಅಂತ ದೂರ ಇರ್ಬೋದಾಗಿತ್ತು, ಅಥವಾ ಇವ್ರನ್ನ ಹೊಡೆದು ಹಾಕಬೇಕಾಗಿತ್ತು, ಬುದ್ಧಿ ಕಲಿಸ್ಬೇಕಾಗಿತ್ತು. 3ನೇ ಹಾದಿ ಏನಿತ್ತು, ಅವ್ರ ಜೊತೆಗೆ ಗೊಂಡ್ಕೊಂಡಿದ್ದು ಬಿಡೋದು. ಭೀಷ್ಮರು ಮಾಡಿದ್ದದೇ ಕೊನೆಯದು. ಏನು ಮಾಡೋದಪ್ಪ ದುರ್ಯೋಧನ, ನಾ ಸಿಂಹಾಸನಕ್ಕೆ ನಾನು ಮಾತು ಕೊಟ್ಟಿದ್ದೇನಲ್ಲ. ಬನ್ನಂಜಿಯವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಹೀಸ್ ಲಾಯಲ್ಟಿ ವಾಸ್ ಫಾರ್ ದ ಥ್ರೋನ್, ನಾಟ್ ಫಾರ್ ದಿ ಕಂಟ್ರಿ. ಅವ್ನು ಸಿಂಹಾಸನಕ್ಕೆ ನಾನು ಒಪ್ಕೊಂಡಿದ್ದೀನಿ, ಸಿಂಹಾಸನ ರಕ್ಷಣೆ ಮಾಡ್ತೀನಿ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ದು. ಸಿಂಹಾಸನ ಜವಾಬ್ದಾರಿ ಅಲ್ಲ, ಕುರ್ಚಿ ಯಾರಾದರೂ ಕಾಪಾಡ್ಕೋತಾರೆ, ವಾಚ್ಮನ್ ಕಾಪಾಡ್ತಾನೆ ಅದನ್ನು. ಆ ಕೂತಂಥವ್ನು ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಬೇಕಾದ ಜವಾಬ್ದಾರಿ. ಆದರೆ ಭೀಷ್ಮರು ಏನು ಮಾಡ್ತಾರೆ ಅಂದರೆ, ಅವನ ಜೊತೆಗೆ ಇರ್ತಾರೆ ಅಷ್ಟೇ ಅಲ್ಲ, ಅವನ ಪರವಾಗಿ ಯುದ್ಧಕ್ಕೂ ಹೋಗ್ತಾರೆ. ಇದನ್ನು ಎನಲೈಸ್ ಮಾಡಿದಾಗ ಭಾಳ ಚೆಂದ ಅನಿಸುತ್ತೆ. ವಿಭೀಷಣ ಮಾಡಿ ಸರಿ, ಭೀಷ್ಮರು ಮಾಡಿ ತಪ್ಪು ಅಂತ ಹೇಳ್ತಾರೆ. ಅವ್ರವ್ರ ಮನೋಧರ್ಮ ಅದು. ನಮಗೆ ಯಾವುದು ಮಾರ್ಗದರ್ಶಿನಿ ಅಂತ ಆದದ್ದು ಅಂದರೆ,
ಯಾವುದು ತಪ್ಪಾಗ್ತಿದೆ ಅಂತ ಕೂತಾಗ ನಾನು ಅದಕ್ಕೆ ಭಾಗಿಯಾಗಿಬಿಟ್ರೆ ನಾನು ತಪ್ಪಿಗೆ ಭಾಗಿಯಾಗ್ತೇನೆ, ಭಾಗಿಸ್ತಾ ಆಗ್ತೇನೆ. ಅದಾಗಬಾರ್ದು. ಎರಡೇ ಹಾದಿ. ಒಂದು ತಪ್ಪಾಗಿದೆ ಅಂತ ಗಟ್ಟಿಯಾಗಿ ಹೇಳಬೇಕು. ಯಜಮಾನ ಕೆಟ್ಟವನಾದರೆ ಮಂತ್ರಿ ಏನು ಮಾಡಬೇಕು? ಯಜಮಾನನಿಗೆ ಹೇಳಬೇಕು ತಪ್ಪಾಗಿದೆ ಇದು ಅಂತ. ಆದರೆ ಭಾಳಷ್ಟು ಜನ ಹಾಗೆ ಮಾಡಲ್ಲ. ನಾವು ಏನು ಹೇಳ್ತೀವಿ, ದೊಡ್ಡವ್ರಿಗೆ ಹೆಂಗೆ ಹೇಳಿದ್ರಿ ಅವ್ರು ಏನಾರು ಮಾಡ್ಕೊಳ್ಳಿ ಅಂತ. ಅದು ಕಾರ್ಯಕರ್ತನ ಕೆಲಸ ಅಲ್ಲ. ತಪ್ಪಾಗಿದೆ ಅಂತ ಹೇಳಬೇಕು. ಅವ್ರು ಸರಿ ಮಾಡ್ಕೊಳ್ಳದೆ ಹೋದರೆ ಸರಿ ಮಾಡುವಂಥ ಹಾದಿಯನ್ನು ಹುಡುಕಬೇಕು ನಾವು. ಈ ಎರಡು ಪಾಠಗಳು ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಮಧ್ವ ರಾಮಾಯಣದಲ್ಲಿ ಭಾಷಣ ಮಾಡುವಾಗ, ಉಪನ್ಯಾಸ ಮಾಡುವಾಗ ಬನ್ನಂಜಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ. ಕಣ್ಣು ಮುಂದೆ ಮಾದರಿಗಳನ್ನು ಹಾಕ್ಕೋಬೇಕಾಗತ್ತೆ ನಾವು. ಹಾಗೆ ರಾಮಾಯಣ ತುಂಬ ಚಂದದ ಮಾದರಿಗಳನ್ನು ಕೊಡ್ತದೆ. ಆ ಮಾದರಿಗಳು ನಮಗೆ ಮಾದರಿಗಳಾದರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚೋದಕ್ಕಾದರೆ ನನ್ನ ಪರಿಸ್ಥಿತಿ ಚೆನ್ನಾಗಿರೋಲ್ಲ. ಆದ್ದರಿಂದ ಎಲ್ಲರೂ ಒಳ್ಳೆಯದಾಗಲಿ. ಒಂದು ನನಗೆ ಸಂತೋಷ ಆದದ್ದು ಅಂದರೆ, ದೂರದ ಅಮೇರಿಕೆಯಲ್ಲಿ ಬನ್ನಂಜಿಯವ್ರು ನೆನೆಸ್ಕೊಂಡು ಇಡೀ ದಿವಸ ಅವರ ಜ್ಞಾನ ಪುಷ್ಕರಣಿಯಲ್ಲಿ ನಾವು ಮಿಂದು ಎದ್ದಿದ್ದೀವಲ್ಲ, ನಾವು ಧನ್ಯತೆಯನ್ನು ಪಡ್ಕೊಳ್ಳಿಲ್ವ? ಅದಕ್ಕೆ ಆ ಧನ್ಯತೆಯಲ್ಲಿ ನಮ್ಮನ್ನು ಒಂದು ಭಾಗ ಮಾಡಿದಂಥ ವೀಣಾ ಅವರಾಗಲಿ, ತಾವೆಲ್ಲ ಆಗಲಿ ಮನಸ್ಸನ್ನು ತುಂಬ ಮುದಗೊಳಿಸಿದ್ದೀರಿ, ತುಂಬ ತೃಪ್ತಿ ಕೊಟ್ಟಿದ್ದೀರಿ. ನನಗೊಂದೇ ಆಸೆ, ಕರ್ನಾಟಕದಲ್ಲೂ ಬೆಂಗಳೂರಲ್ಲೂ ಜನ ಹೀಗೆ ಬೆಳಗ್ಗೆ 8ರಿಂದ ರಾತ್ರಿ 8 ಕೂಡೋಗ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕರ್ಜಿಗಿಯವರ ಮಾತಿಗೆ ನಾನೇನಾದರೂ ಪುನಃ ವಿಶೇಷ ಟಿಪ್ಪಣಿ ಕೊಡಲಿಕ್ಕೆ ಹೋದರೆ ಅದು ನನ್ನ ಸಣ್ಣತನ ಆಗ್ತದೆ. ನಿಮಗೆಲ್ಲ ಎಷ್ಟು ಖುಷಿಯಾಗಿದೆ ಅಂತ ನಿಮ್ಮ ಪ್ರತಿಕ್ರಿಯೆಯಿಂದಲೇ ಗೊತ್ತಾಗ್ತಾ ಉಂಟು. ನಮ್ಮ ಈ ವಿಳಂಬವಾದಂತಹ ಒಂದು ಕಾರ್ಯಕ್ರಮವನ್ನು ಚೂರು ತಪ್ಪಿಸದೆ ಇವತ್ತು ಇಲ್ಲಿ ಕೂತು ಕೇಳಿದ್ದಕ್ಕೆ, ನಮ್ಮನ್ನು ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.